ನಮಸ್ತೆ ಸ್ನೇಹಿತರೆ, ಇವತ್ತು ಹೀರೆಕಾಯಿ ಎಣ್ಗಾಯಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಹೀರೆಕಾಯಿ ಎಣ್ಗಾಯಿ ಬಿಸಿ ಚಪಾತಿ, ರೊಟ್ಟಿ, ಆಮೇಲೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ಮಸ್ತ್ ಅನಿಸ್ತೈತಿ. ಹೀರೆಕಾಯಿ ಎಣ್ಗಾಯಿ ಮಾಡೋಕೆ ಎಳಿ ಹೀರೆಕಾಯಿ ಒಂದು ತೊಗೋರಿ, ಆಮೇಲೆ ಸ್ವಲ್ಪ ಶೇಂಗಾ ತೊಗೋರಿ, ಉಳ್ಳಾಗಡ್ಡಿ ಒಂದು, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು ಇಂಚಷ್ಟು ಶುಂಠಿ ತೊಗೋರಿ, ಕೊಬ್ಬರಿ, ಆಮೇಲೆ ಕರಿಬೇವು. ಇಷ್ಟು ಸಾಕು. ಹೀರೆಕಾಯಿನಾಗ ಮಸ್ತ್ ಆಗ್ತೈತಿ. ಮೊದಲಿಗೆ ಹುಂಚೆಯನ್ನು ನೀರಾಗ ಹಾಕಿ ನೆನೆಯಾಕೆ ಇಡ್ರಿ. ಆಮೇಲೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿರಿ, ಶುಂಠಿ ಮ್ಯಾಗಿನ ಸ್ಕಿನ್ ತಕ್ಕೋರಿ. ಆಮೇಲೆ ಹೀರೆಕಾಯಿ ಇರಲ್ಲ, ಅದು ಕಹಿ ಆಯಿತು ಇಲ್ಲ ಅಂತೇಳಿ ಒಂದ್ಸಲ ಚೆಕ್ ಮಾಡ್ಕೋರಿ. ಆಮೇಲೆ ಹೀರೆಕಾಯಿ ಮ್ಯಾಗಿರೋ ಸ್ಕಿನ್ ಎಲ್ಲ ತಕ್ಕೊಂಬಿಡ್ರಿ, ಚಲೋ ತಂಗೆ ತಕ್ಕೋರಿ. ನೋಡಿ ಈ ರೀತಿ ತಕ್ಕೋರಿ. ನಾನು ಎಳಿ ಇತ್ತಲ್ಲ, ನಾ 2 ಹೀರೆಕಾಯಿ ತೊಗೊಂಡೇನಿ. ಇದ್ರ ಮ್ಯಾಗಿನ ಸ್ಕಿನ್ ಎಲ್ಲ ತಕ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡೇನಿ. ಆ ಸಣ್ಣ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿನ 4 ಭಾಗ ಮಾಡ್ಕೊರಿ. ಈ ರೀತಿ ನೋಡಿರಿ, ಈ ರೀತಿ 4 ಭಾಗ ಮಾಡ್ಕೊಂಡ್ರೆ ಈಸಿ ಆಗ್ತೈತಿ ಫಿಲ್ ಮಾಡೋಕೆ. ಈ ರೀತಿ ನೋಡತ್ತಿರಲ್ಲ, ಈ ರೀತಿ ಕಟ್ ಮಾಡ್ಕೊರಿ 4 ಭಾಗ. ಇದನ್ನು ಸ್ವಲ್ಪ ನೀರಾಗ ಹಾಕಿಡ್ರಿ ಸ್ವಲ್ಪ ಹೊತ್ತು. ಆಮೇಲೆ ಗ್ಯಾಸ್ ಮೇಲೆ ಕಡಾಂಗಿ ಇಡ್ರಿ. ಕಡಾಂಗಿ ಇಟ್ಟು ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿರಿ. ಎಣ್ಣೆ ಎಲ್ಲ ಕಾದ್ಮೇಲೆ ಅದಕ್ಕೆ ನೀವು ಕಟ್ ಮಾಡ್ಕೊಂಡಿರಲ್ಲ ಒಣ ಕೊಬ್ಬರಿ, ಆ ಕಟ್ ಮಾಡ್ಕೊಂಡು ಒಣ ಕೊಬ್ಬರಿನ ಹಾಕಿರಿ ಸ್ವಲ್ಪ. ನೋಡಿ ಈಗ ಹಾಕಿರಿ, ಅದನ್ನು ಸ್ವಲ್ಪ ಹುರಿರಿ ಅದ್ರಾಗ ಎಣ್ಣೆ ಒಳಗೆ. ಚಲೋ ಸ್ಮೆಲ್ ಬರ್ತೈತೆ ಅದು ಹಾಕಿದ ಕೂಡಲೇ. ಆಮೇಲೆ ಅದಕ್ಕೆ ಶೇಂಗಾ ಹುರ್ಕೊರಿ. ನಾ ಆವಾಗೆಲ್ಲ ಹುರ್ಕೊಂಡಿಲ್ಲ, ಅದಕ್ಕೆ ಈಗ ಅದಕ್ಕೆ ಹಾಕೋರಿ. ಚಲೋ ತಿಂಗೆ ಹುರ್ಕೊಂಡು ಆದಮೇಲೆ ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಮತ್ತು ಉಳ್ಳಾಗಡ್ಡಿ 2 ಹಾಕೊಂಡೆನ. ಎಲ್ಲ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಸ್ವಲ್ಪ ಮೆತ್ತಗೆ ಆಗ್ಬೇಕದು. ಮೆತ್ತಗಾಗಿ ಕಲರು ಚೇಂಜ್ ಆಗ್ತಿದ್ಲ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೋರಿ. ಇದು ಹಾಕ್ಕೊಂಡು ಕಂಪ್ಲೀಟ್ ಎಲ್ಲ ಹುರ್ಕೋರಿ ಚಲೋ ತಂಗೆ. ನೋಡಿರಿ ಇದೇ ರೀತಿ ಕಲರ್ ಚೇಂಜ್ ಆಗೈತಿ ಮತ್ತು ಕಲರು ಮೆತ್ತಗೂ ಆಗೈತಿ. ಇದಕ್ಕೆ ಮಿಕ್ಸಿ ಮಾಡ್ಕೋರಿ. ಎಲ್ಲನೂ ಸ್ವಲ್ಪ ಸಣ್ಣಂಗೆ ರುಬ್ಬೇಕು. ನುಣ್ಣಗೆ ಅಂತಾರಲ್ಲ, ನುಣ್ಣಗೆ ರುಬ್ಕೋರಿ. ಅದಕ್ಕೆ ಹುಂಚಿ ಹಣ್ಣು, ನೆನೆಸಿರೋ ಹುಂಚಿ ಹಣ್ಣು, ಕಲ್ಲುಪ್ಪು, ಅರಿಶಿನ ಪುಡಿ, ಆಮೇಲೆ ಮಸಾಲೆ ಖಾರ. ನಾವು ಖಾರ ಪುಡಿ ಹಾಕೋಂಗಿಲ್ಲ, ನಾನು ಮಸಾಲೆ ಖಾರನ ಹಾಕ್ತೀನಿ. ಒಂದು 2ರಿಂದ 3 ಸ್ಪೂನ್ ಖಾರ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕೋರಿ. ಚಂದಂಗೆ ರುಬ್ಕೊಬಿಡ್ರಿ ಅದನ್ನ. ನೋಡಿರಿ ಈ ರೀತಿ ಚಂದಂಗೆ ರುಬ್ಕೊಂಡಿರಲ್ಲ. ಆಮೇಲೆ ಇದಕ್ಕೆ ನಾವು ಆಗಲೇ ಕಟ್ ಮಾಡಿಟ್ಕೊಂಡಿವಲ್ಲ ಹೀರೆಕಾಯಿ, ಅದನ್ನು ಒಳಗೆ ಹಿಂಗೆ ತುಂಬ್ಕೊರಿ, ಫಿಲ್ ಮಾಡ್ಕೊರಿ. ಇದಕ್ಕೆ ಎಲ್ಲ ಹೀರೆಕಾಯಿ ಒಳಗೂ ಮಿಶ್ರಣ ಐತಲ್ಲ, ಅದನ್ನ ಫಿಲ್ ಮಾಡ್ಕೊರಿ. ಮ್ಯಾಗ ಸ್ವಲ್ಪ ಅದು ಮಸಾಲೆ ಹಚ್ಚಿರಿ ಸ್ವಲ್ಪ, ಅಂದ್ರೆ ಹೀರೆಕಾಯಿ ಮಸಾಲೆ ಎಲ್ಲ ಹೀರೆಕಾಯಿ ಒಳಗೆ ಮಸಾಲೆ ಹೋಗ್ಲಿ ಅಂತೇಳಿ. ಆಮೇಲೆ ಗ್ಯಾಸ್ ಮ್ಯಾಗ ಆವಾಗಲೇ ಹುರ್ಕೊಂಡಿರಲಿಲ್ಲ ಕಡಾಂಗ್ಯಾಗ ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಎಲ್ಲ ಕಾದ್ಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿರಿ. ನೋಡಿರಿ ಜೀರಿಗೆ ಹಾಕೀನಿ, ಸಾಸಿವೆ ಹಾಕೀನಿ. ಆಮೇಲೆ ಹೀರೆಕಾಯಿ ಹಾಕ್ಕೊಂಡಿದ್ವಲ್ಲ ಮಿಶ್ರಣ, ಅದೆಲ್ಲ ಮಸಾಲೆ ಇತ್ತಲ್ಲ, ಆ ಮಸಾಲೆನೇ ಈ ಕಡಾಂಗಿಗೆ ಹಾಕಿಬಿಡ್ರಿ. ಸ್ವಲ್ಪ ಎಲ್ಲ ಎಣ್ಣೆ ಕಂಪ್ಲೀಟ್ ಹೋಗೋವರೆಗೂ ಚಲೋ ಹೊತ್ತಂಗೆ ಹುರಿರಿ ಅದು. ಆಮೇಲೆ ಉಳಿದಿರೋ ಮಸಾಲೆ ಇತ್ತಲ್ಲ ಮಿಕ್ಸರ್ದಾಗ, ಅದನ್ನೂ ಇದ್ರಾಗ ಹಾಕಿರಿ. ನೋಡಿರಿ ಈ ರೀತಿ ಎಲ್ಲ ಚಲೋ ತಂಗೆ ಹುರ್ಕೋಬೇಕು. ಆಮೇಲೆ ಮಿಕ್ಕಿದ ಮಸಾಲೆ ಜಾರ್ದಾಗ ಮಸಾಲೆ ಇತ್ತಲ್ಲ, ಅದನ್ನೂ ಹಾಕತ್ತೇನೆ ನಾನು. ನೋಡು ಈಗ ಚಲೋ ತಂಗೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ಲ. ನೋಡಿ ಕಡಾಂಗಿಗೆ ಏನೂ ಒಂದು ಸ್ವಲ್ಪ ಹತ್ತಿಲ್ಲ ಮಸಾಲೆ, ಎಲ್ಲ ಮ್ಯಾಗ ಬಂದ್ಬಿಡಾದೈತದ. ಅದಕ್ಕೆ ಸ್ವಲ್ಪ ನೀರು ಹಾಕಿರಿ, ಇನ್ನೊಂದು ಸ್ವಲ್ಪ ನೀರು ಹಾಕಿರಿ. ಯಾಕಂದ್ರೆ ಭಾಳ ಗಟ್ಟಿ ಆಗ್ತೈತಲ್ಲ ಮಸಾಲೆ ಕುದ್ಮೇಲೆ. ಅದಕ್ಕೆ ಮೊದಲು ಒಳ್ಳೆ ತೆಗಿದು ಹಾಕೋದು ಮಾಡಬೇಡ್ರಿ. ಕಡಾಂಗಿ ಮ್ಯಾಗ ಪ್ಲೇಟ್ ಮುಚ್ಚಿರ್ತಿರಲ್ಲ, ಒಂದೇ ಸಲಕ್ಕೆ ಎಲ್ಲ ಹಾಕಿಟ್ಬಿಡ್ಬೇಕು. ನೋಡಿ ಇನ್ನೊಂದು ಗ್ಲಾಸ್ ನೀರು ಹಾಕೋರಿ. ಇದಕ್ಕೆ ಖಾರ ಸ್ವಲ್ಪ ಕಡಿಮೆ ಅನ್ಸತ್ತದ. ಕಲರ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಖಾರ ಕಡಿಮೆ ಆಗೈತೆ ಅಂತ ಹೇಳಿ. ಅದಕ್ಕೆ ಇನ್ನೊಂದು ಸ್ಪೂನ್ ನಾ ಖಾರ ಪುಡಿ ಹಾಕ್ಕೊಳತ್ತೀನಿ. ನೀವು ಬೇಕಂದ್ರೆ ಇನ್ನೊಂದು ಸ್ಪೂನ್ ಖಾರ ಪುಡಿ ಹಾಕೋರಿ. ಉಪ್ಪನ್ನು ಆಲ್ರೆಡಿ ಹಾಕ್ಕೊಂಡಿಲ್ಲ. ಇದು ಮುಚ್ಚಿಟ್ಟು ಒಂದು 10 ನಿಮಿಷ ಕುದಿಸ್ಬಿಟ್ರಿ, ಮುಗೀತು. ಬಿಸಿ ಬಿಸಿ ಹೀರೆಕಾಯಿ ಎಣ್ಗಾಯಿ ರೆಡಿ. ಹೀರೆಕಾಯಿ ಎಣ್ಗಾಯಿ ಮಾಡೋದು ಎಷ್ಟು ಸರಳ ಐತಲ್ಲ. ಇವಾಗ ನಾ ಹೇಳ್ಕೊಟ್ಟೇನಿ, ನೀವು ಮನ್ಯಾಗ ಮಾಡಿರಿ. ನಂಗೆ ಹೆಂಗೆ ಆಗೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.